ಸಂಧ್ಯಾ ಇಷ್ಟೊತ್ತಿಗೆ ಮನೆಗೆ ಬರ್ಬೇಕಿತ್ತಲ್ಲ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಮನೆಗೆ ಬಂದಿಲ್ವಲ್ಲಮ್ಮ? ಅಲ್ಲ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಅಲ್ಲ, ಈ ಜುಗ್ಗ ಆವಾಗಲೇ ಹೋದ, ಇಷ್ಟೊತ್ತಾದರೂ ಬಂದಿಲ್ಲ, ಒಂದು ಫೋನ್ ಕೂಡ ಮಾಡಿಲ್ಲ ಅವನು. ತಾತ, ಸಂಧ್ಯೆಗೆ ಒಂದ್ಸರಿ ಫೋನ್ ಟ್ರೈ ಮಾಡಿ. ಹಾಂ ಹಾಂ. The number you are trying to call is currently not reachable. ನಾಟ್ ರೀಚಬಲ್ ಬರ್ತಾ ಇದೆ. ಹೌದಾ? ಅಂಕಲ್ಗೆ ಕಾಲ್ ಮಾಡಿ. ಹಲೋ. ಏ, ಎಲ್ಲರೂ ಇದ್ದೀರಿ? ನನ್ನ ಮೊಮ್ಮಗಳು ಬಂದ್ಲು ತಾನೆ, ಅವಳನ್ನ ಕರ್ಕೊಂಡು ಬರ್ಬೇಕಲ್ವಾ? ನಾವಿಲ್ಲಿ ಕಾಯ್ತಾ ಇಲ್ವಾ? ಅಯ್ಯೋ, ನಾನು ಅವಳಿಗೋಸ್ಕರ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾ ಕೂತಿದ್ದೀನಿ. ಏನ, ಇನ್ನೂ ಬಂದಿಲ್ವಾ? ಡೇ, ಏನು ಹೇಳ್ತಾ ಇದ್ದೀಯ ನೀನು? ನಾನು ಆಗಲೇ ಅವಳಿಗೆ ಫೋನ್ ಮಾಡಿದಾಗ, ತಾತ ನಾ ಬಸ್ಸಲ್ಲಿ ಕೂತಿದ್ದೀನಿ, ಇನ್ನೊಂದು 15 ನಿಮಿಷದಲ್ಲಿ ಬಂದು ರೀಚ್ ಆಗ್ತೀನಿ ಅಂತ ಹೇಳಿದ್ಲು. ದತ್ತ ಮಹಾಪ್ರಭುಗಳೇ, ನನಗೂ ಹಾಗೆ ಹೇಳಿದ್ಲು, ಆದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ. ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಫೋನ್ ಬೇರೆ ನಾಟ್ ರೀಚಬಲ್. ನೀನು ಭಯ ಪಡಬೇಡ, ಅಂಥದ್ದೇನೂ ಆಗಿರಲ್ಲ. ಎಲ್ಲೋ ಬ್ಯಾಟ್ರಿ ಲೋ ಆಗಿ ಸ್ವಿಚ್ ಆಫ್ ಆಗಿರ್ಬೇಕಷ್ಟೇ. ಅದು ಏನೇ ಇರಲಿ ಮಹಾಪ್ರಭುಗಳೇ, 1/4 ಗಂಟೆಯಲ್ಲಿ ಬರ್ತೀನಿ ನಿಂದೋಳು, ಇಷ್ಟೊತ್ತಾದ್ರೂ ಬರದೇ ಇದ್ರೆ ಟೆನ್ಷನ್ ಆಗಲ್ವಾ? ಅಲ್ಲ, ಬಸ್ ಏನಾದ್ರೂ ಕೆಟ್ಟೋಗಿರ್ಬೋದಾ? ಏ, ಅದನ್ನ ನನ್ ಕೇಳ್ತೀಯಲ್ಲೋ. ಬಸ್ ಸ್ಟ್ಯಾಂಡಲ್ಲಿ ವಿಚಾರಿಸ್ಬೇಕಾ? ಯಾರಿದಾರ ಇಲ್ಲಿ ಅಂತ ವಿಚಾರಿಸ್ಬೇಕು. ಅದಿರ್ಲಿ, ನಾನು ಅವಾಗಿಂದ ಇದೀನ ಇಲ್ಲಿ. ಒಂದು 4-5 ಬಸ್ ಬಂದೋಯ್ತು ದತ್ತ ಮಹಾಪ್ರಭುಗಳೇ, ಆದ್ರೆ ಮೈಸೂರಿಂದ ಬರ್ತಿರೋ ಬಸ್ಸು ಇನ್ನೂ ಬಂದಿಲ್ಲ. ಸರಿ ಬಿಡಿ, ಇಷ್ಟೊತ್ತೇ ಕಾದಿದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಕಾದು ನನ್ನ ಸೊಸೆ ಮುದ್ದು ಬಂದ ಮೇಲೆ ಜೋಪಾನವಾಗಿ ಅವಳನ್ನ ಮನೆ ಕರ್ಕೊಂಡ್ಬರ್ತೀನಿ, ಆಯ್ತಾ? ಸರಿ, ಆಯ್ತು, ಹಾಗೆ ಮಾಡು. ಜುಗ್ಗ, ಅವಳು ಬಂದ ತಕ್ಷಣ ನನಗೆ ಫೋನ್ ಮಾಡು, ಗೊತ್ತಾಯ್ತಾ? ಆಯ್ತು, ಮಾಡ್ತೀನಿ. ತಾತ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಇಷ್ಟೊತ್ತಿಗೆ ಸಂಧ್ಯಾ ಬರ್ಬೇಕಿತ್ತಲ್ವಾ? ಮೊದಲೇ ನಮ್ಮ ಟೈಮ್ ಸರಿಗಿಲ್ಲ.